ಒಂದು ಚಿಕ್ಕ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ, ಅದ್ರ ಬಗ್ಗೆ ಮಾತಾಡಲೇಬೇಕು. ಆಂಜನೇಯ ಸ್ವಾಮಿನ ಹಾಕ್ಸೋದು, ಆಂಜನೇಯ ಸ್ವಾಮಿ ಹಾಕ್ಸೋದು, ಪಕ್ಕದಲ್ಲಿ ಹೆಂಡತಿ ಜೊತೆ ಇರೋದು. ಎಲ್ಲಿಂದ ಬಂತು ರೀ ಸಮಾಜ? ರಾಯರಿದ್ದಾರೆ ಅಂತ ಕೈ ಮೇಲೆ ಹಾಕ್ಸ್ಕೊಳ್ಳೋದು, ಅಚ್ಚೆ ಏನು ಕೇಳ್ತೀರಾ? ಮತ್ತು ನರಸಿಂಹಸ್ವಾಮಿ ಇದು ಹಾಕ್ಸ್ಕೊಳ್ಳೋದು. ಯಾಕೆಂದರೆ ನೀವು ಎಲ್ಲ ಕಡೆನೂ ಓಡಾಡ್ತೀರಾ, ನೈರ್ಮಲ್ಯ ಮುಡ್ತೀರಾ, ರಾಘವೇಂದ್ರ ಸ್ವಾಮಿ ಅಂತ ಹಾಕ್ಸ್ಕೊಂಡಿರ್ತೀರಾ. ಬೆನ್ನ ಮೇಲೆ ಯಾವುದೋ ಹೆಂಗಸು ಗಣಪತಿ ಎಲ್ಲ ಹಾಕ್ಸಿರ್ತಾಳೆ, ಅವರ ಗಂಡನ ಜೊತೆ ರೂಮಲ್ಲಿ ಇರೋವಂಥದ್ದಾಗತ್ತೆ, ಅವರು ದಾಂಪತ್ಯವನ್ನು ನಡೆಸ್ತಾ ಇರ್ತಾರೆ. ಆ ಸಮಯದಲ್ಲಿ ಗಣಪತಿ ಹಿಂದೆ ಇದ್ರೆ ಹೇಗೆ? ವಿಡಿಯೋ ನೋಡಿದ್ರಲ್ವ, ಟ್ಯಾಟೂ ಹಾಕ್ಕೊಳ್ಳೋದು ಇವಾಗಿನ ಜನ್ರೇಷನ್ದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಮೊದಲೆಲ್ಲ ಅವರವರ ಲವ್ವರ್ಸ್ ಹೆಸರು, ಗಂಡನ ಹೆಸರು, ಹೆಂಡತಿ ಹೆಸರು, ಇಲ್ಲ ಅಪ್ಪ ಅಮ್ಮ ಹೆಸರೆಲ್ಲ ಹಾಕ್ತಾಯಿದ್ರು. ಬರ್ತಾ ಬರ್ತಾ ಇವಾಗ ಏನಾಗಿದೆ ಅಂದರೆ, ದೇವರುಗಳ ಫೋಟೋಗಳನ್ನ ಮೈ ಮೇಲೆ ಹಾಕಿಸ್ಕೊತಾ ಇದ್ದಾರೆ, ಬೆನ್ನ ಮೇಲೆ, ಕೈ ಮೇಲೆ, ಅಲ್ಲಿ ಇಲ್ಲಿ ಹಾಕ್ಸ್ಕೊತಾ ಇದ್ದಾರೆ. ಆಂಜನೇಯ ಇರ್ಬೋದು, ಗಣಪತಿ ಇರ್ಬೋದು, ಶಿವ ಇರ್ಬೋದು, ಎಲ್ಲ ಹಾಕೋತಾ ಇದ್ದಾರೆ ಅಲ್ವಾ. ಆಂಜನೇಯ ಅಂದರೆ ಬ್ರಹ್ಮಚಾರಿ, ಗಣಪತಿ ಕೂಡ ಬ್ರಹ್ಮಚಾರಿ. ಇದೆಲ್ಲ ಇವರು ಈ ಟ್ಯಾಟುಗಳು ಹಾಕ್ಕೊಂಡು ದಾಂಪತ್ಯ ಜೀವನ ನಡೆಸ್ತಾ ಇದ್ದಾರೆ ಅಲ್ವಾ. ಅವರವರ ಪತ್ನಿಯ ಜೊತೆ ಜೀವನ ಮಾಡ್ತಾ ಇರ್ತಾರೆ, ಬ್ರಹ್ಮಚಾರಿ ದೇವ್ರನ್ನ ಮೈ ಮೇಲೆ ಹಾಕ್ಕೊಂಡಿರ್ತಾರೆ. ಇದೆಷ್ಟು ಸರಿ ಅಲ್ವಾ? ಇದೆಲ್ಲ ತುಂಬ ತಪ್ಪು ಅನಿಸುತ್ತೆ. ನಾನು ಕೂಡ ಸುಮಾರು ನೋಡಿದ್ದೆ ಇವೆಲ್ಲ, ಬಟ್ ಅದು ಮಾತಾಡೋದು ಸರಿ ಇಲ್ವಲ್ಲ. ಇವಾಗ ನೋಡಿ, ಯಾವುದೋ ಒಂದು ಅರ್ಚಕರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಲ್ವಾ. ಟ್ಯಾಟು ಹಾಕ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಹೆಸರು, ಅಪ್ಪ ಅಮ್ಮ ಹೆಸರೆಲ್ಲ ಹಾಕ್ಕೊಳ್ಳಿ. ನಾವು ದೇವ್ರ ಹೆಸ್ರುಗಳನ್ನ, ದೇವ್ರ ಫೋಟೋಗಳನ್ನ ಮೈ ಮೇಲೆ ಹಾಕಿಸ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ. ಅವ್ರು ಹೇಳೋದು ಕೇಳಿದ್ರಲ್ವ, ಶೌಚಾಲಯಕ್ಕೆ ಹೋಗುವಾಗಲೂ ದೇವ್ರ ಫೋಟೋ ಮೈ ಮೇಲೆ ಇರುತ್ತೆ. ಮೀನು ಮಾಂಸ ಮುಟ್ತಾ ಇರ್ತೀವಿ, ಆವಾಗ ಕೈಯಲ್ಲಿ ಹಾಕ್ಕೊಂಡಿರ್ತೀವಿ, ಅದೇ ಕೈಯಲ್ಲಿ ಮೀನು ಕ್ಲೀನ್ ಮಾಡ್ತಾ ಇರ್ತೀವಿ. ಇದೆಲ್ಲ ತುಂಬ ತಪ್ಪಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆದಷ್ಟು ಇನ್ಮೇಲಾದರೂ ಟ್ಯಾಟು ಹಾಕ್ಕೊಳ್ಳೋರು ಇದ್ರ ಕಡೆ ಗಮನ ಕೊಡಿ ಅಲ್ವಾ.